ಹೇಳ್ತೀವಿ ಜೆಡಿಯವರಿಗೆ ನಾವು 2ನೇ ತಾರೀಕು ಕುತ್ಕೊಳ್ತೀವಿ. ನೀವು ಮತ್ತೆ ಅವ್ರನ್ನ ಬರಂಗ್ ಮಾಡಿ ದುಡ್ಡು ಹಾಸಲ್ ಮಾಡಿ ಅಲ್ಲ 10ನೇ ತಾರೀಕು ಅಂತಂದ್ರೆ ಉಪವಾಸ ಯಾಕೆ ಕೂರಿಸ್ತೀರಿ? ನೀವೆಲ್ಲ ಪ್ರತಿಭಟನೆ ಮಾಡಿದ ತಕ್ಷಣ ನಿಮ್ಮ ಏನ್ ಅಲ್ಲೇನಪ್ಪ ಉಪವಾಸ ಮಾಡೋದಕ್ಕೆ ನೀವು ಮಾಡಿನೂ ಅಲ್ಲೇನ್ ಇವಾಗ ನಡೀತಾ ಇದೆ ಅಲ್ಲ. ಆಲ್ರೆಡಿ ಚಿಕ್ಕ 1 ತಿಂಗಳಾಗಿದೆ ಸರ್. ಅದರ ನಂತರ ಕೇಳಕ್ಕೆಲ್ಲ ಓಕೆ ಆ ತರ ಮಾಡಿ. ಬಹಳ ದಿವಸ ಮತ್ತೆ ಎಷ್ಟು ವರ್ಷ ಈಗ ಇನ್ನು ನಾಟಕ ಎಲ್ಲ ಆಡ್ಬೇಕು. ದ್ರೌಪದಿ ಪಾತ್ರ ಮಾಡೋರು ಇದ್ದಂಗ ಆಗ್ಬಿಡ್ತಾರೆ. ಸರಿಯಾಗಿ ಅರ್ಥ ಆಯ್ತಾ? ನೋಡಿ ಅವ್ರಿಗೆ ಹೇಳ್ಬೇಕು ಇಂತಿಂತ ದಿವಸ ಹಿಂಗೆಲ್ಲ ನೋಡಿ ಅದನ್ನ ಹೇಳಿದ್ರೆ ನೋಡ್ರಿ ಎಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಈಗ ಶಾಸಕರು ಎದುರು ಹೇಳ್ತಾ ಇದ್ದ ಮತ್ತೆ ತಪ್ಪು ಮಾಹಿತಿ ಹೇಳ್ತಾ ಇದ್ದೀನಿ. 40,000 ಅಂದಿರಿ, 40 ಲಕ್ಷ ಆಯ್ತಪ್ಪ. ಎಷ್ಟು APMCಗಳಿದಾವೆ ಇಷ್ಟು ರಾಜ್ಯದಲ್ಲಿ? ನಾವು ಅವರಿಗೆ ಕೊಡ್ಬೋದಿತ್ತು. ನೀವ್ ಎಷ್ಟು ಮಾಡಿದಿರಿ? ರೈತರು ಹೇಳ್ತಾ ಇದ್ರಿ ಅವ್ರು ಹೆಂಗೆ ಬರ್ತಾರ ಆಯ್ತಪ್ಪ. ಇದನ್ನ ಹೇಳ್ರಿ 4,094. ಇದು ನೋಡಿ ಇದನ್ನ ಈಗ ನೋಡಿ ಅವರಿಗೆ ಟೈಮ್ ಗೊತ್ತಿರೋ ಮೆಕ್ಕೆಜೋಳಕ್ಕೆ ಖರೀದಿಗೆ ಮಾಡಿದ್ರ ಆಯ್ತಾ ಅಂತ ಇರ್ತಾರ ಅವ್ರು. 1 ತಿಂಗಳು ಟೈಮ್ ಕೊಡ್ತೀವಿ ಸರ್. ನೀವು ಅವೇರ್ನೆಸ್ ಕ್ರಿಯೇಟ್ ಇದ್ ಮಾಡ್ಬೇಕು. ಈಗ ಮತ್ತೆ ಮೆಕ್ಕೆಜೋಳ ಈಗ ಮಾರುಕಟ್ಟೆನಲ್ಲಿ ಮೆಕ್ಕೆಜೋಳ ಡಿಸೈಡ್ ಮಾಡ್ತಾರೆ ಹೆಂಗೆ ಸರ್? ಮತ್ತೇನದು 2 ಸಂಘ ಬಂದಿರಾ? ನೀವು ಒಂದು ಕೆಲಸ ಮಾಡಿ, ಇವರು ನೀವು ಅಧ್ಯಕ್ಷರು ಮೇಲ್ ಬರ್ರಿ, ಮುಂದೆ ನೀವು ಮೇಲಕ್ಕೆ ಬಂದು ಹೇಳ್ರಿ ಏನು ಭೂತಾಣ ಮೇಲೆ 1 ತಿಂಗಳು ಟೈಮ್ ಕೊಟ್ಟಿದ್ರು ಸರ್. 40,000 ಕ್ವಿಂಟಾಲು 17ನೇ ತಾರೀಕು ಮಧ್ಯಾಹ್ನ ವರ್ಷಕ್ಕೆ ಮುಗಿಸೋದು. ಇಡೀ ಒಂದು ಟಾರ್ಗೆಟ್ ಕೊಟ್ಟಿರೋದು. ನಮ್ಮಲ್ಲಿ 40,000 ಕಷ್ಟ ಟಾರ್ಗೆಟ್ ಕೊಟ್ಟಿದ್ದಾರೆ. ಭಾರತ ಜನನಿಯ